ಐಟಿ ಬಿಟಿ ಸಿಟಿ ಬೆಂಗಳೂರಿನಲ್ಲಿ ರೋಡ್ ಗುಂಡಿಗಳದೇ ದರ್ಬಾರ್. ಸಿಲಿಕಾನ್ ಸಿಟಿಯಲ್ಲಿ ವಿವಿಧ ಕಡೆ ಈ ಸಂಬಂಧ ಕೇಸರಿ ಪಡೆಗಳು ಧರಣಿಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ಗುಂಡಿಗಳ ದರ್ಬಾರ್ ಸೌಂಡ್ ಮಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ವಿವಿಧೆಡೆ ಕೇಸರಿ ಬ್ರಿಗೇಡ್ ಧರಣಿಯನ್ನ ಕುಳಿತುಕೊಂಡಿವೆ. ಕಂಠೀರವ ಸ್ಟುಡಿಯೋ ಬಳಿ ಗುಂಡಿ ಮುಚ್ಚಿ ಅಂತ ಗರಂ ಆಗಿದ್ದಾರೆ. ರಸ್ತೆ ಗುಂಡಿಗೆ ಸಿಮೆಂಟ್ ಕಾಂಕ್ರೀಟ್ ಅನ್ನ ಹಾಕಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಹಲವು ಬಿಜೆಪಿ ಲೀಡರ್ಸ್ ಭಾಗಿಯಾಗಿದ್ದಾರೆ. ಸಾಂಕೇತಿಕವಾಗಿ ಗುಂಡಿ ಮುಚ್ಚಿ ಕಮಲ ಪಡೆಗಳು ಅಥವಾ ಕಮಲ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಯಲಹಂಕದಲ್ಲಿ ರಸ್ತೆ ತಡೆದು ಗುಂಡಿ ಮುಚ್ಚುವ ಹೋರಾಟ ನಡೀತಾ ಇದೆ. ಬೆಳಗ್ಗೆ ಯಲಹಂಕದ ಹಳೇನಗರ ಕೆಂಪೇಗೌಡ ವಾರ್ಡ್ ನಂಬರ್ 1ರಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಟಾಚಾರಕ್ಕೆ ಅಥವಾ ಅವೈಜ್ಞಾನಿಕವಾಗಿ ಕಳಪೆ ಡಾಂಬರೀಕರಣ ಕೆಲಸ ಮಾಡಿದ್ದು ಕ್ಷೇತ್ರದ ಎಲ್ಲಾ ರಸ್ತೆಗಳು ಈಗಾಗಲೇ ಗುಂಡಿಗಳು ಬಿದ್ದಿದೆ. ಇದರಿಂದ ಸಾಕಷ್ಟು ರಸ್ತೆಯಿಂದ ಅಪಘಾತಗಳಾಗ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೀತಾ ಇರೋದು. ರಸ್ತೆಯನ್ನ ತಡೆದು ಗುಂಡಿ ಮುಚ್ಚುವ ಅಭಿಯಾನ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಅವರ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವಿ. ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಯಾವ ರೀತಿಯ ಕಳಪೆ ಮಟ್ಟದ ಡಾಂಬರೀಕರಣ ಆಗ್ತಾ ಇದೆ ಅನ್ನೋದನ್ನ ಕೂಡ ತೋರಿಸಿದ್ವಿ. ಅಂದ್ರೆ ಪದೇ ಪದೇ ಹೇಳಿಸ್ಕೊಳ್ಳೋ ರೀತಿಯಲ್ಲಿ ಸರ್ಕಾರ ಇರಬಾರ್ದು. ಎಲ್ಲದಕ್ಕೂ ಸವಾಲನ್ನ ಒಡ್ಡುವಂತೆ ಎಲ್ಲವನ್ನ ಕ್ಲಿಯರೆನ್ಸ್ ಮಾಡಬೇಕು. ಆದರೆ ಬಿಜೆಪಿ ನಾಯಕರು ಏನು ಕಡಿಮೆ ಇಲ್ಲ. ಬಿಜೆಪಿ ನಾಯಕರು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೂ. ಯಾಕಂದ್ರೆ ಗುಂಡಿಯನ್ನ ಮುಚ್ತೀವಿ ಅಥವಾ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಇವತ್ತು ಕಾಂಕ್ರೀಟ್ ಅನ್ನ ತುಂಬ್ತಾ ಇದ್ದಾರೆ ರೋಡ್ಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಕಿರಣ್. ಈಗಾಗಲೇ ಬಿಜೆಪಿ ನಾಯಕರಿಗೆ ಕ್ಲಾರಿಟಿ ಇದೆಯಾ ಅಂತ? ಒಂದು ವಾರದಿಂದ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಕಡೆ ರಸ್ತೆಯನ್ನ ಮುಚ್ಚುವ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಧರಣಿಯನ್ನ ನಡೆಸ್ತಾರೆ? ಸೊ ಕೈ ಪಕ್ಷದವರು ಯಾವ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಈ ಸಂಬಂಧ ಅಂತ? ಹೌದು, ಇಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು, ನಾನು ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿದ್ದೇನೆ. ಆ ಮುಂಭಾಗದಲ್ಲಿ ಇರ್ತಕ್ಕಂಥ ಏನು ಗುರುಗುಂಟೆಪಾಳ್ಯ ಆಗಿರ್ಬೋದು, ಈ ಕಡೆಯಿಂದ ಏನು ಬರುವಂತ ರಸ್ತೆಯಲ್ಲಿ ಇಲ್ಲಿ ಈಗ ಬಿಜೆಪಿಯ ನಾಯಕರುಗಳು ಈಗಾಗಲೇ ಹೋರಾಟವನ್ನು ಮಾಡಿದ್ದಾರೆ. ನಮ್ಗೆ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೇನೆ. ಈಗೇನು ಲಗ್ಗೇರಿ ಬ್ರಿಡ್ಜ್ ಇದೆಯಲ್ಲ, ಲಗ್ಗೇರಿ ಬ್ರಿಡ್ಜ್ ಇಂದ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಇಲ್ಲಿ ಜನ ಸಂಚಾರ ಮಾಡ್ತಾರೆ. ಏನು ಈ ಮೂಲಕವಾಗಿ ಏನು ಗುರುಗುಂಟೆಪಾಳ್ಯವನ್ನ ತಲುಪೋದು. ಇಲ್ಲಿ ಒಂದು ರೀತಿಯಾದಂತಹ ಯಾವಾಗ್ಲೂ ಕ್ರೌಡ್ ಇರುವಂತ ಜಾಗ ಇದು. ಅಂದ್ರೆ ಈ ರಸ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಸಾರ್ವಜನಿಕರಿಗೆ ಬರುವಂತ ಇಲ್ಲಿ ಆ ರಸ್ತೆಯಲ್ಲಿ ನೋಡ್ಬೋದು ಈಗ ವಾಹನಗಳು ಸಂಚಾರ ಮಾಡ್ತಾ ಇದೆ. ಈ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಏನು ಹೊಂಡಗಳಿದೆ, ಈ ಹೊಂಡ ಸಂಪೂರ್ಣವಾಗಿ ಏನ್ ನೇರವಾಗಿ ನಗರಭಾವಿಗೆ ಏನು ಕನೆಕ್ಟಿವಿಟಿ ಇದೆ, ಆ ಕನೆಕ್ಟಿವಿಟಿ ಸಂಪೂರ್ಣ ರೋಡು ಇದೇ ರೀತಿಯಾಗಿರುವಂತದ್ದು. ಇದೇ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಬಿಜೆಪಿ ನಾಯಕರುಗಳು ಹೋರಾಟವನ್ನು ಮಾಡಿದ್ದಾರೆ. ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಹಾಕುವಂತಹ ಕೆಲಸವನ್ನು ಸಹ ಮಾಡಿದ್ದಾರೆ. ಅಂದ್ರೆ ನೇರವಾಗಿ ಈ ಒಂದು ಗುಂಡಿಗಳಿಗೆ ಕಾಂಕ್ರೀಟ್ ಗಳನ್ನ ತಂದಾಕಿ ಈ ಗುಂಡಿಗಳನ್ನ ಸಾಂಕೇತಿಕವಾಗಿ ಮುಚ್ಚುವ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ರಸ್ತೆ ದುರಸ್ತಿಗಳನ್ನ ಮಾಡ್ತಾ ಇಲ್ಲ. ಅದರ ಜೊತೆಗೆ ಎಲ್ಲೇ ಮತ್ತೆ ಕೆಲವಷ್ಟು ಕಂಪನಿಗಳು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ನೋಡಿ ಬೇರೆ ಒಂದು ರಾಜ್ಯಕ್ಕೆ ವಲಸೆ ಹೋಗುವಂತಹ ಎಲ್ಲ ವಿಚಾರಗಳು ಸದ್ಯಕ್ಕೆ ಈಗಾಗಲೇ ಗೊತ್ತಾಗಿರುವಂತದ್ದು. ಸದ್ಯ ಇದೇ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಬಿಜೆಪಿ ಒಂದು ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಒಂದು ಹೋರಾಟವನ್ನ ಸಹ ಈಗಾಗಲೇ ಮಾಡಿರುವಂತದ್ದು. ಈಗ ಸಾರ್ವಜನಿಕರನ್ನ ಈಗಾಗಲೇ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈಗ ಇಲ್ಲಿ ಮೇಡಮ್, ಇವತ್ತು ಏನು ಈ ರಸ್ತೆ ಗುಂಡಿ ಬಗ್ಗೆ ಏನ್ ಹೇಳ್ತೀರಾ? ಇದು ತುಂಬಾ ವರ್ಷದಿಂದ ಇದೆ. ಲೈಕ್ ಆಲ್ಮೋಸ್ಟ್ 2 years ಇಂದ ನಾನು ಕಾಲೇಜಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಐ ಕಾಂಟ್ ಗೋ ಟು ಅ ಡಿಫ್ರೆಂಟ್ ರೂಟ್. ಐ ಹ್ಯಾವ್ ಟು ಕಮ್ ಟು ದ ಸೇಮ್ ರೂಟ್ ಎವ್ರಿ ಸಿಂಗಲ್ ಡೇ. ಸೊ ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ ನೀವು ಈ ಮೂಲಕ? ಇದನ್ನ ಪ್ಲೀಸ್ ಬೇಗ ಸರಿ ಮಾಡಿಸಿ. ನಾಗಸಂದ್ರದಲ್ಲೂ ಹಂಗೆ ಮಾಡೋದು. ಇಟ್ ಟುಕ್ 2-3 years ಫಾರ್ ದೆಮ್ ಟು ಕನ್ಸ್ಟ್ರಕ್ಟ್ ಇಟ್. ಸೊ ಇಲ್ಲೂ ಬೇಗ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಲೈಕ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್. ಸೊ ಬೇಗ ಕೆಲಸ ಮಾಡಿಸ್ಬೇಕು. ಏನು ಮಾಡಲ್ಲ, ಸುಮ್ಮನೆ ಅಗೀತಾರೆ, ಬಟ್ ದೇ ಡೋಂಟ್ ಡೂ ಇಟ್ ಪ್ರಾಪರ್ಲಿ. ಈಗ ಮತ್ತೊಬ್ರು ಪ್ರಯಾಣಿಕರು ಇಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೇನೆ. ಸರ್, ಏನ್ ಹೇಳ್ತೀರಾ ಇವತ್ತು ರಸ್ತೆ ಗುಂಡಿ? ಸರ್, ಇದು ಇವತ್ತಿಂದಲ್ಲ ಸರ್, ಬಹಳ ವರ್ಷದಿದ್ದಾನು ಹಿಂಗೆ ಐತೆ ಗುಂಡಿ. ಪೊಲೀಸರು ಮಾತ್ರ ಕರೆಕ್ಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ನಾನು ಡೈಲಿ ಅಡ್ಡಾಡೋ ರೋಡ್ ಇದು. ಪೊಲೀಸರು ಟ್ರಾಫಿಕ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ತಾರೆ ಪಾಪ. ಈ ರೋಡ್ ಫುಲ್ ಹಂಗೆ ಇದೆ. ಬಹಳ ವರ್ಷದಿಂದಾನೇ ಇದೆ.
ಒಂದು ವರ್ಷದಿಂದನೂ ಹಿಂಗೆ ಇದೆ ರೋಡು, ರೆಡಿನೇ ಮಾಡಿಲ್ಲ. ಮಳೆ ಬಂದ್ರೆ ಅದಿಷ್ಟು ಇದು ಕಂಪ್ಲೀಟ್ ಇದೆಲ್ಲ ಬ್ಲಾಕ್ ಆಗುತ್ತೆ. ಜನಗಳು ಹೇಗೆ ಓಡಾಡ್ತಾರೆ ಇಲ್ಲಿಂದ? ಹೌದಾ ಇಲ್ಲ? ಹೌದು. ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಈ ರಸ್ತೆಯಲ್ಲಿ ದುರಸ್ತಿಯನ್ನ ಸರ್ಕಾರ ಮಾಡಬೇಕು ಅಂತಕ್ಕಂತಹ ಆಗ್ರಹವನ್ನ ಈಗಾಗಲೇ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಸದ್ಯ ಓಕೆ ಕಿರಣ್, ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರು. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಚೀಮಾರಿ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ? ಕೇವಲ ಒಂದು ಏರಿಯಾದಲ್ಲಿ ಮಾತ್ರ ಆಗ್ತಾ ಇರುವಂತ ಪ್ರತಿಭಟನೆನಾ ಇದು ಅಂತ? ಇಲ್ಲ, ಈಗಾಗಲೇ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈ ಒಂದು ಹೋರಾಟವನ್ನ ಇವತ್ತು ರಾಜ್ಯ ಬಿಜೆಪಿ ನೇತೃತ್ವದಿಂದ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಯಲಹಂಕ, ಚಿಕ್ಕಪೇಟೆ ಮತ್ತೆ ಕಂಠೀರವ ಸ್ಟುಡಿಯೋದ ಏನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಏನ್ ಬರುತ್ತೆ, ಈಗಾಗಲೇ ಈ ಹೋರಾಟ ನಡೀತಾ ಇರುವಂತದ್ದು. ಇವತ್ತು ಸಂಜೆವರೆಗೂ ಸಹ ಬಿಜೆಪಿಯ ನಾಯಕರುಗಳು ವಿವಿಧ ವಿಧಾನಸಭಾ ಕ್ಷೇತ್ರಗಳು ಏನು ಬಿಜೆಪಿಯ ಏನು 28 ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಅಲ್ಲಿ ಹೋರಾಟವನ್ನ ಮಾಡುವಂತ ಎಲ್ಲ ಕೆಲಸವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇರುವಂತದ್ದು. ದಯನಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ 2025-26 ಸಾಲಿನಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡುವಾಗ ಈ ರಸ್ತೆಗಳಿಗೋಸ್ಕರನೇ 18 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾಕೆ ಮಂಜೂರಾಗಿಲ್ಲ, ಯಾಕೆ ಕಾಮಗಾರಿಗಳಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ನಮ್ದು ಕೂಡ, ಸಾರ್ವಜನಿಕರದು ಕೂಡ.